ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶಸ್ ಕಿಚನ್ ಯೂಟ್ಯೂಬ್ ಚಾನಲ್. ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ಇವತ್ತಿನ ರೆಸಿಪಿ ವೆಜ್ ಫ್ರೈಡ್ ರೈಸು. ಯಾವುದೇ ಸಾಸ್ ಬೆಳೆಸದೆ ತುಂಬ ಕಡಿಮೆ ಸಮಯದಲ್ಲಿ ರೆಸ್ಟೋರೆಂಟ್ನ ಟೇಸ್ಟ್ನಲ್ಲಿ ಇವತ್ತು ಯಾವ ರೀತಿ ನಾವು ವೆಜ್ ಫ್ರೈಡ್ ರೈಸ್ನ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡೋದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಂದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ ಅಂತ ಹೇಳ್ತಾ, ನಾನಿವತ್ತು ಈ ವೆಜ್ ಫ್ರೈಡ್ ರೈಸ್ ರೆಸಿಪಿಗೆ ಬೀನ್ಸ್, ಕ್ಯಾರೆಟ್ ಹಾಗೂ ಕ್ಯಾಪ್ಸಿಕಮ್ ತರಕಾರಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಆಚಿ ಫ್ರೈಡ್ ರೈಸ್ ಮಸಾಲ ತೊಗೊಂಡಿದ್ದೀನಿ. ಈ ಒಂದು ಮಸಾಲೆ ಇದ್ದರೆ ಸಾಕು, ಸೂಪರ್ ಟೇಸ್ಟ್, ಪರ್ಫೆಕ್ಟ್ ರುಚಿಯಲ್ಲಿ ವೆಜ್ ಫ್ರೈಡ್ ರೈಸ್ ಬರುತ್ತೆ. ಯಾವುದೇ ಸಾಸ್ ಬಳಸ್ತಿಲ್ಲ. ನೋಡಿ, ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದಮೇಲೆ ನಾನಿವಾಗ ಕಟ್ ಮಾಡ್ಕೊಂಡಿದ್ದಂತಹ ತರಕಾರಿನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಇದಕ್ಕೆ ಬೇಕಿದ್ರೆ ನೀವು ಕ್ಯಾಬೇಜು ಮತ್ತು ಸ್ಪ್ರಿಂಗ್ ಆನಿಯನ್ನು ಕೂಡ ಸೇರಿಸ್ಕೋಬೋದು. ಅದು ಇರಲೇಬೇಕು ಅಂತಿಲ್ಲ, ಇಲ್ಲದ್ರೂ ಯಾವ ತರಕಾರಿ ಇದೆ ಮನೇಲಿ ಅದನ್ನೇ ಉಪಯೋಗಿಸ್ಕೊಂಡು ಫ್ರೈಡ್ ರೈಸ್ನ ಮಾಡಬಹುದು. ನೋಡಿ, ಇಲ್ಲಿ ಈಗ ನಾನು ಅಷ್ಟು ತರಕಾರಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು 50% ಬೇಯೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಸ್ಕೋಬೇಕು. ಒಂದು 2 to 3 ಮಿನಿಟ್ಸಲ್ಲಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು 50% ಬೆಂದಿದ್ದಾದಮೇಲೆ ನಾನಿಲ್ಲಿ ಆಚಿ ಫ್ರೈಡ್ ರೈಸ್ ಮಸಾಲ ತೊಗೊಂಡಿದ್ನಲ್ಲ ಅದನ್ನು ಸೇರಿಸಿ 30 ಸೆಕೆಂಡ್ಸ್ ಹಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಮಸಾಲೆ ಹಾಕಿರೋ ವಿಡಿಯೋ ಮಿಸ್ ಆಗಿದೆ, ಅದಕ್ಕೆ ಹಾಗೇ ಹೇಳ್ತಾ ಇದ್ದೀನಿ. ಮಸಾಲೆ ಹಾಕಿ 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಬಿಸಿಯಾಗಿ ರೈಸ್ನ ಉದುದ್ರಾಗಿ ಹಾಕ್ತಾನೆ ಮಾಡಿಟ್ಕೊಂಡಿದ್ದೆ. ನೋಡಿ ಎಷ್ಟು ಉದುದ್ರಾಗಿ ಮಾಡಿಟ್ಕೊಳ್ಳಿ, ಇದಕ್ಕೆ ರೈಸ್ ತುಂಬ ಚೆನ್ನಾಗಾಗುತ್ತೆ. ಆ ರೈಸ್ನ ಇದಕ್ಕೆ ಸೇರಿಸ್ಬಿಟ್ಟು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವೆಜ್ ಫ್ರೈಡ್ ರೈಸ್ಗೆ ಯಾವಾಗಲೂ ತರಕಾರಿ 50% ಅಷ್ಟೇ ಬೇಯಿಸ್ಕೋಬೇಕು. ಅದು ತಿನ್ನುವಾಗ ಮಧ್ಯೆ ತರಕಾರಿ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ವೆಜ್ ಫ್ರೈಡ್ ರೈಸ್ ಫೀಲ್ ಸಿಗುತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವೇ ಹೇಳ್ತೀರಾ ಮನೇಲಿ ಮಾಡ್ಕೊಂಡು ತಿಂದಾದ್ಮೇಲೆ ಯಾವ ರೀತಿ ಬಂತು ಅಂತ. ಜಸ್ಟ್ 10 ರೂಪೀಸ್ ಒಂದು ಫ್ರೈಡ್ ರೈಸ್ ಮಸಾಲೆಯಿಂದ ರೆಡಿ ಆಗುತ್ತೆ. ನಿಮಗೆ ಆಚಿ ಮಸಾಲೆ ಅಂತಲ್ಲ, ಯಾವ್ದು ಸಿಗುತ್ತೆ ಅದರಿಂದಲೇ ನೀವು ಈ ಫ್ರೈಡ್ ರೈಸ್ನ ಮಾಡ್ಕೋಬೋದು. ಜಸ್ಟ್ 10 ರೂಪೀಸ್ ಮಸಾಲೆಯಲ್ಲಿ ಈ ಒಂದು ವೆಜ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನಾವು ರೆಸ್ಟೋರೆಂಟಿಗೆ ಹೋದರೆ 60, 80, 100, 120 ಈ ಥರ ಎಲ್ಲ ಇರುತ್ತೆ ಪ್ರೈಸು. ಬಟ್ ಟೇಸ್ಟ್ ಹೇಳ್ಕೊಳ್ಳೋ ಹಾಗೇನಿರಲ್ಲ. ಬಟ್ ನೀವು ಇದನ್ನು ಮನೇಲಿ ಮಾಡ್ಕೊಂಡು ನೋಡಿ, ಕಮೆಂಟಲ್ಲಿ ತಿಳಿಸಿ. ನೀವೇ ಹೇಳ್ತೀರ ಎಷ್ಟು ಸೂಪರಾಗಿ ಬಂದಿತ್ತು ಟೇಸ್ಟು ಅಂತಹ. ಯಾವುದೇ ಸಾಸ್ ಬಳಸದೆ ಕಡಿಮೆ ಟೈಮಲ್ಲಿ ತುಂಬ ರುಚಿಯಾಗಿ ಆಗುವಂತಹ ಒಂದು ರೆಸಿಪಿ ಇದು ವೆಜ್ ಫ್ರೈಡ್ ರೈಸು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಇದೇ ರೀತಿ ಇನ್ನೂ ಹೆಚ್ಚಿನ ಈಸಿ ಬ್ರೇಕ್ಫಾಸ್ಟ್ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ಇದೇ ಥರ ಈಸಿ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್.